ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಅಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತು ನಾವು ಟಿ ಇ ಟಿಗೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತಹ ನಿನ್ನೆ ಟಿ ಇ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಇದಕ್ಕೆ ಸಂಬಂಧಪಟ್ಟಂತಹ ಸೆಸಿಲ್ ಜಿ ನಮೋಸಿ ಅಂತಕ್ಕಂಥವರು, ಇವರು ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಶಿಕ್ಷಕರ ಕ್ಷೇತ್ರ ಕಲಬುರಗಿ. ಇವರು ಟಿ ಇ ಟಿ ಅಂತಕ್ಕಂಥ ಪರೀಕ್ಷೆಗೆ ಸಂಬಂಧಿಸಿದಂತೆಗೆ ಪತ್ರವನ್ನು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಶಿಕ್ಷಣ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು ಇವರಿಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಟಿ ಇ ಟಿಯ ಪರೀಕ್ಷೆಯನ್ನು ನಡೆಸಿರಿ ಅಂತಕ್ಕಂಥದ್ದನ್ನು ಕುರಿತು ಅತಿ ತುರ್ತಾಗಿ ನಡೆಸಿರಿ ಅಂತಕ್ಕಂಥದ್ದನ್ನು ಮನವಿಯನ್ನು ಪತ್ರದ ಮೂಲಕ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ವಿಷಯ ತುರ್ತಾಗಿ ಟಿ ಇ ಟಿ ಪರೀಕ್ಷೆ ನಡೆಸುವ ಕುರಿತು ಅಂತ ಇದೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ 1.5 ವರ್ಷಗಳಿಂದ ಇಲಾಖೆ ಟಿ ಇ ಟಿ ಪರೀಕ್ಷೆ ನಡೆಸಿರುವುದಿಲ್ಲ. ಈಗ ಟಿ ಇ ಟಿ ನಡೆದು ಆಲ್ರೆಡಿ ಎಷ್ಟು ವರ್ಷ ಆಯ್ತಪ್ಪ ಅಂತಂದ್ರೆ 1.5 ವರ್ಷ ಆಗೋಯ್ತು. ಸರ್ಕಾರ ಅಭ್ಯರ್ಥಿಗೂ ಸಾಕಷ್ಟು ಬಾರಿ ಈ ಸರ್ಕಾರಕ್ಕೆ ಅಭ್ಯರ್ಥಿಗಳು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. 1 ವರ್ಷದಲ್ಲಿ 1 ಬಾರಿಯಾದರೂ ಟಿ ಇ ಟಿ ಪರೀಕ್ಷೆ ನಡೆಸಬೇಕು. ಈಗಾಗಲೇ ಈ ವಿಷಯದ ಕುರಿತು ಚರ್ಚಿಸಿದಾಗ ಯಾವ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಇಲಾಖೆಯವರು ಕೊಟ್ಟರಪ್ಪ ಅಂತಂದ್ರೆ, ಆನ್ಲೈನ್ ಪರೀಕ್ಷೆ ನಡೆಸುತ್ತೇವೆ ಎಂದು ಹೇಳಲಾಗಿತ್ತು. ಆದ್ದರಿಂದ ಟಿ ಇ ಟಿ ಪರೀಕ್ಷೆ ಹಾಜರಾಗಲು ಸುಮಾರು 2 ಲಕ್ಷ ಅಭ್ಯರ್ಥಿಗಳು ಕಾಯುತ್ತಿದ್ದಾರೆ. ಹಾಗಾಗಿ ವಿನಾಕಾರಣ ಕಾಲಹರಣ ಮಾಡದೆ ತಕ್ಷಣ ಸಿ ಇ ಟಿ ಪರೀಕ್ಷೆ ನಡೆಸುವುದಕ್ಕಿಂತ ಮುಂಚೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನೋದನ್ನು ನಡೆಸುವುದಕ್ಕಿಂತ ಮುಂಚೆ ಅಥವಾ GPSTR ಕರೆಯುವುದಕ್ಕಿಂತ ಮುಂಚೆ ಟಿ ಇ ಟಿ ಪರೀಕ್ಷೆಯನ್ನು ನಡೆಸುವಂತೆ ಏನು ಮಾಡ್ಕೊಂಡಿದ್ದಾರಪ್ಪ ಅಂತಂದ್ರೆ, ಈ ಸೆಸಿಲ್ ಜಿ ನಮೋಸಿ ಅಂತಕ್ಕಂಥವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಬರೆದ ತಕ್ಷಣ, ಇದು ನಿನ್ನೆ ಬರೆದಂಥ ಪತ್ರ, ಅದೇ ರೀತಿಯಾಗಿ ಇವತ್ತು ನಮಗೆ ಪತ್ರಿಕೆಯಲ್ಲಿ ಬಂದಂತಹ ಮಾಹಿತಿ ಏನಪ್ಪ ಅಂತಂದ್ರೆ, ಈ ಸಾರಿ ಟಿ ಇ ಟಿ ಪರೀಕ್ಷೆ ಆನ್ಲೈನ್ ಆಧಾರಿತ ಅಥವಾ ಕಂಪ್ಯೂಟರ್ ಆಧಾರಿತ ಟಿ ಇ ಟಿ ಪರೀಕ್ಷೆ. ಮೊದಲು ಟಿ ಇ ಟಿಯನ್ನು ಏನು ಮಾಡ್ತಿದ್ರಪ್ಪ ಅಂತಂದ್ರೆ OMR ಮೂಲಕ ನಡೆಸ್ತಾಯಿದ್ರು. ಬಟ್ ಈಗ ಏನಾಯ್ತಪ್ಪ ಅಂತಂದ್ರೆ ಅದು ಕಂಪ್ಯೂಟರ್ ಬೇಸ್ಡ್ ಟಿ ಇ ಟಿ ಬರುತ್ತೆ. ಈಗ ಇದೇ ಮೊದಲ ಬಾರಿಗೆ ಇದು ಕಂಪ್ಯೂಟರ್ ಬೇಸ್ಡ್ ಟಿ ಇ ಟಿ ಬರುತ್ತೆ. ಇದರಲ್ಲಿ ಸಿಲೆಬಸ್ ಮಾತ್ರ ಏನಿರುತ್ತೆ, ಸೇಮ್ ಇರುತ್ತೆ. CTET ಯಾರು ಬರೆದಿರ್ತೀರಿ ನೋಡಿ, ಅವರಿಗೆ ಇದರದ್ದು ಅನುಭವ ಚೆನ್ನಾಗಿರ್ತೈತಿ. ಯಾಕಂದರೆ CTET ಅನ್ನೋದನ್ನು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದನ್ನು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಕರಿತೀವಿ. ಇದಕ್ಕೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಶಿಕ್ಷಕರ ಅರ್ಹತಾ ಪರೀಕ್ಷೆ, ಇದು ಸ್ಟೇಟ್ ಒಳಗೆ, ಅದು ಸೆಂಟ್ರಲ್ದೊಳಗೆ ಅಂದಂಗೆ. ಮೊದಲು CTET ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಆನ್ಲೈನ್ದೊಳಗೆ ನಡೆಸ್ತಾಯಿದ್ರು. ಈಗ ಅವರು ಕೂಡ CTET ಏನು ಮಾಡಿದಾರಪ್ಪ ಅಂತಂದ್ರೆ ಆಫ್ಲೈನ್ ಮೂಲಕನೇ ಮಾಡಿದ್ದಾರೆ. ಹಾಗಾಗಿ ಆಫ್ಲೈನ್ ಬದಲು ಆನ್ಲೈನ್ನಲ್ಲಿ ನಡೆಸಲು ನಿರ್ಧಾರ ಅಂತಕ್ಕಂಥದ್ದು ನೋಡಿ. B.Ed ಪದವೀಧರರಿಗೆ ಶಾಲಾ ಶಿಕ್ಷಣ ಇಲಾಖೆಯು ಲಿಖಿತವಾಗಿ ನಡೆಸುತ್ತಿದ್ದ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಇದೇ ಮೊದಲ ಬಾರಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲು ಇಲಾಖೆ ಸಿದ್ಧತೆ ನಡೆಸಿಕೊಂಡಿದೆ. ಇಷ್ಟು ವರ್ಷ ಬಿಡಲಿಕ್ಕೆ ಕಾರಣ ಏನು ಹೇಳ್ತಾ ಇದ್ರಪ್ಪ ಅಂತಂದರೆ, ಇಲಾಖೆಯವರು ಆನ್ಲೈನ್ ಮೂಲಕ ಮಾಡೋದಾಗಿದೆ, ಅದ್ರ ಸಲುವಾಗಿ ಲೇಟ್ ಆಗ್ತಾಯಿತ್ತು ಅಂತಕ್ಕಂಥದ್ದನ್ನು ಇಲಾಖೆಯವರು ನಮಗೆ ಹೇಳ್ತಾಯಿದ್ರು. ಇನ್ನು ಇಲ್ಲಿವರೆಗೂ ಆಫ್ಲೈನ್ನಲ್ಲಿ ನಡೆಯುತ್ತಿದ್ದ ಪರೀಕ್ಷೆಯನ್ನು ಇದೇ ಮೊದಲ ಬಾರಿಗೆ ಆನ್ಲೈನ್ ಮೂಲಕ ನಡೆಯಲಿದೆ. ಆನ್ಲೈನ್ ಮೂಲಕ ಪರೀಕ್ಷೆಯನ್ನು ನಡೆಸ್ತಾರೆ ಅಂತಕ್ಕಂಥದ್ದು. ಇನ್ನು ಆನ್ಲೈನ್ ಮೂಲಕಕ್ಕೆ ಈ ಸಂಬಂಧ ಸರ್ಕಾರದ ಹಂತದಲ್ಲಿ ಚರ್ಚೆಯಾಗಿ ಒಪ್ಪಿಗೆ ನೀಡಿದ್ದು, ಈಗ ಆಲ್ರೆಡಿ ಆನ್ಲೈನ್ ಮೂಲಕ ಪರೀಕ್ಷೆಗೆ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ. ಟೆಂಡರ್ ಕರೆದು ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಇಲಾಖೆ ಉನ್ನತ ಮೂಲಗಳು ಖಚಿತಪಡಿಸಿವೆ ಅಂತಕ್ಕಂಥದ್ದು. ಇನ್ನು ಪಾರದರ್ಶಕ ಹೊಣೆಗಾರಿಕೆ, ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮಕ್ಕೆ ಅವಕಾಶ ನೀಡದಂತೆ ತಡೆಯುವುದು, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಿಂದ ಪರೀಕ್ಷೆ ನಡೆಸುವುದು ಇದರ ಉದ್ದೇಶವಾಗಿದೆ. ಅರ್ಹ ಅಭ್ಯರ್ಥಿಗಳಿಗೂ ಆಯ್ಕೆಯಾಗಲು ಸಹ ಅನುಕೂಲವಾಗಲಿದೆ. ಅಭ್ಯರ್ಥಿಗಳಿಗೂ ಪರೀಕ್ಷೆ ಮೇಲೆ ನಂಬಿಕೆ ಬರಲಿದೆ ಎಂಬುದು ಇಲಾಖೆ ಆಶಯವಾಗಿದೆ ಅಂತಕ್ಕಂಥದ್ದು. ಟೆಂಡರ್ ಕರೆದು ಏಜೆನ್ಸಿಗೆ ವಹಿಸಲು ಸಿದ್ಧತೆಯನ್ನು ಈಗಾಗಲೇ ಸರ್ಕಾರ ಏನು ಮಾಡಿಕೊಂಡಿದೆ. ಶಾಲಾ ಶಿಕ್ಷಣ ಇಲಾಖೆ ಪ್ರಸ್ತಾವನೆ, ಆನ್ಲೈನ್ನಲ್ಲಿ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕವು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಇತ್ತೀಚೆಗೆ ಈ ವಿಚಾರ ಕುರಿತು ಚರ್ಚಿಸಲಾಗಿದೆ. ಟಿ ಇ ಟಿಯನ್ನು ಆನ್ಲೈನ್ ಮೂಲಕ ನಡೆಸುವ ಸಂಬಂಧ
ಇಲಾಖೆಯ ಅನುಮತಿ ಕೂಡ ನೀಡಿದೆ. ಶೀಘ್ರದಲ್ಲೇ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಒಂದು ವೇಳೆ GPSTR ಆಗೋದಕ್ಕಿಂತ ಮುಂಚೆಗೆ ಏನಾದರೂ TET ಆಯಿತು ಅಪ್ಪ ಅಂತಂದರೆ ಸಾಕಷ್ಟು ಅಭ್ಯರ್ಥಿಗಳಿಗೆ GPSTR ಅಂತಕ್ಕಂಥ ಹುದ್ದೆಯನ್ನು ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ಬೇಗ GPSTR ಕರೀಬೇಕ್ಕಿಂತ ಮುಂಚೆನೇ ಇನ್ನೊಂದು ಸಾರಿ TET ಮಾಡಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಇನ್ನು ಯಾರ್ಯಾರು B.Ed ಮುಗಿಸ್ಕೊಂಡು ಭಾಳ ವರ್ಷ ಆದ್ರೂ ಕೂಡ TET ಆಗದೇ ಇರೋರು ಇದ್ದೀರಲ್ಲ, ಅವರೆಲ್ಲರೂ ಈ ಸಾರಿ ಏನೇ ಕಷ್ಟ ಆದರೂ ಕೂಡ TETಯನ್ನು ಪಾಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ಚಾನಲ್ ಮೂಲಕ ತಮ್ಮೆಲ್ಲರಿಗೂ ಏನು ಹೇಳ್ತಿದ್ದೀವಪ್ಪ ಅಂತಂದ್ರೆ, TET ಅಂತಂದ್ರೆ ಏನಪ್ಪ ಅಂದ್ರೆ ಅಷ್ಟೊಂದೇನೋ ಕಷ್ಟದ್ದೇನಲ್ಲ. ಸರಿಯಾಗಿ 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ನಾವು ನೀಟಾಗಿ ಓದ್ಕೊಂಡಿದ್ದೀವಪ್ಪ ಅಂತಂದ್ರೆ TET ಪರೀಕ್ಷೆಯನ್ನು ಸುಲಭವಾಗಿ ಕ್ರ್ಯಾಕ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.